ಸ್ನೇಹಿತರೆ ನಮಸ್ಕಾರ. ನೀವು ಐಷಾರಾಮಿ ಮಾಲ್ಗಳಲ್ಲಿ ಅಥವಾ ಎಂಜಿ ರೋಡ್ನ ದೊಡ್ಡ ಶೋರೂಮ್ಗಳಲ್ಲಿ ಬಣ್ಣ ಬಣ್ಣದ ರೇಷ್ಮೆ ಸೀರೆಗಳನ್ನು ನೋಡಿ ಫಿದಾ ಆಗಿರ್ತೀರಾ. ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಸೀರೆಗಳನ್ನು ಖರೀದಿಸುವಾಗ ಅದರ ಹೊಳಪಿಗೆ ಮಾರು ಹೋಗ್ತೀರಾ. ಆದರೆ ಆ ಸೀರೆಗಳ ನೂಲು ಹುಟ್ಟೋದು ಎಲ್ಲಿ? ಆ ರೇಷ್ಮೆಯ ಅಸಲಿ ಜೋಶ್ ಮತ್ತು ರಶ್ ಇರೋದು ಎಲ್ಲಿ ಗೊತ್ತಾ? ಅದೇ ನಮ್ಮ ಶಿಡ್ಲಘಟ್ಟದಲ್ಲಿ. ನೀವು ಬೆಂಗಳೂರಿನಿಂದ ಒಂದು ಲಾಂಗ್ ಡ್ರೈವ್ ಹೊರಟು ಶಿಡ್ಲಘಟ್ಟಕ್ಕೆ ಕಾಲಿಟ್ರೆ ಸಾಕು, ಅಲ್ಲಿನ ಮಣ್ಣಿನ ವಾಸನೆಗಿಂತ ರೇಷ್ಮೆಯ ಘಮ ಮತ್ತು ವ್ಯಾಪಾರದ ಗತ್ತು ಹೆಚ್ಚಾಗಿ ಕಾಣುತ್ತೆ. ಇದು ಬರೀ ಒಂದು ತಾಲೂಕು ಕೇಂದ್ರವಲ್ಲ, ಇದು ಜಗತ್ತಿಗೆ ರೇಷ್ಮೆ ಉಡಿಸುವ ರೇಷ್ಮೆ ಕಾಶಿ. ಈ ಬಿಸಿಯೆಸ್ಟ್ ಮತ್ತು ಮೋಸ್ಟ್ ಎನರ್ಜೆಟಿಕ್ ಏರಿಯಾದ ಅಂತರಾಳವನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸಿದ್ದರಘಟ್ಟ ಇಂದ ಶಿಡ್ಲಘಟ್ಟದವರೆಗೆ ಇತಿಹಾಸದ ಗಾಂಭೀರ್ಯ. ಸ್ನೇಹಿತರೆ, ಈ ಊರಿಗೆ ಶಿಡ್ಲಘಟ್ಟ ಅನ್ನೋ ಪವರ್ಫುಲ್ ಹೆಸರು ಹೇಗೆ ಬಂತು ಅಂತ ಇತಿಹಾಸ ಕೆತ್ಕಿದ್ರೆ ಒಂದು ರೋಚಕ ಕತೆ ಸಿಗುತ್ತೆ. ನೂರಾರು ವರ್ಷಗಳ ಹಿಂದೆ ಇಲ್ಲಿನ ಬೆಟ್ಟ ಗುಡ್ಡಗಳಲ್ಲಿ ಅದೆಷ್ಟೋ ಸಿದ್ಧ ಪುರುಷರು ಅಥವಾ ಮುನಿಗಳು ಕುಳಿತು ತಪಸ್ಸು ಮಾಡ್ತಿದ್ರಂತೆ. ಹಾಗಾಗಿ ಇದಕ್ಕೆ ಮೊದಲು ಸಿದ್ದರಘಟ್ಟ ಅಂತ ಹೆಸರಿತ್ತು. ಕಾಲಕ್ರಮೇಣ ಜನರು ಆಡು ಭಾಷೆಯಲ್ಲಿ ಅದು ಶಿಡ್ಲಘಟ್ಟವಾಗಿ ಬದಲಾಯಿತು. ಮೈಸೂರು ಒಡೆಯರ ಕಾಲದಿಂದಲೂ ಈ ಜಾಗ ತನ್ನ ವ್ಯಾಪಾರಿ ಗತ್ತನ್ನ ಬಿಟ್ಕೊಟ್ಟಿಲ್ಲ. ಇವತ್ತಿಗೂ ಇಲ್ಲಿನ ಹಳೆಪೇಟೆಯ ಗಲ್ಲಿಗಳಲ್ಲಿ ಹೋದ್ರೆ ನಿಮಗೆ ಅಂದಿನ ಕಾಲದ ಮಣ್ಣಿನ ಸೊಗಡು, ಹಂಚಿನ ಮನೆಗಳು ಮತ್ತು ಶಿಸ್ತಿನ ಬಡಾವಣೆಗಳು ಕಾಣ್ತವೆ. ಇಲ್ಲಿನ ಮಣ್ಣಿನಲ್ಲೇ ಒಂದು ರೀತಿಯ ಸೃಜನಶೀಲತೆ ಮತ್ತು ಶ್ರಮ ಅಡಗಿದೆ ಅನ್ನೋದು ಇಲ್ಲಿನ ಜನರ ಸಾಧನೆಯೇ ಸಾಬೀತುಪಡಿಸುತ್ತೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ, ಅಪ್ಪಟ ಬಿಸ್ನೆಸ್ ವೈಬ್. ಶಿಡ್ಲಘಟ್ಟದ ಹಾರ್ಟ್ ಅಂಡ್ ಸೋಲ್ ಅಂದ್ರೆ ಅದು ಇಲ್ಲಿನ ರೇಷ್ಮೆ ಗೂಡಿನ ಮಾರುಕಟ್ಟೆ. ಬೆಳ್ಳಂಬೆಳಗ್ಗೆ 8 ಗಂಟೆಗೆ ನೀವು ಇಲ್ಲಿನ ಮಾರುಕಟ್ಟೆಗೆ ಬಂದ್ರೆ ನೂರಾರು ಲಾರಿ ಮತ್ತು ಟೆಂಪೋಗಳಲ್ಲಿ ಹಳದಿ ಮತ್ತು ಬಿಳಿ ಬಣ್ಣದ ರೇಷ್ಮೆ ಗೂಡುಗಳು ರಾಶಿ ಬಿದ್ದಿರುತ್ತೆ. ಇದನ್ನ ಇಲ್ಲಿನ ಜನ ಪ್ರೀತಿಯಿಂದ ಹಳದಿ ಬಂಗಾರ ಅಂತಲೇ ಕರೀತಾರೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ 2ನೇ ಸ್ಥಾನದಲ್ಲಿದೆ. ಇಲ್ಲಿ ನಡೆಯೋ ಹರಾಜು ಪ್ರಕ್ರಿಯೆ ನೋಡಿದ್ರೆ ನಿಮಗೆ ವ್ಯಾಪಾರ ಅಂದ್ರೆ ಇದು ಅನ್ನೋ ಫೀಲ್ ಬರೋದು ಗ್ಯಾರಂಟಿ. ಪ್ರತಿದಿನ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ಕಣ್ಣು ಮಿಟುಕಿಸೋದ್ರೊಳಗೆ ನಡೆದು ಹೋಗುತ್ತೆ. ರೈತರ ಬೆವರು ಮತ್ತು ವ್ಯಾಪಾರಿಗಳ ಚಾಣಾಕ್ಷತನ ಇಲ್ಲಿ ಮೇಳೈಸುತ್ತೆ. ಇಲ್ಲಿ ನಿಗದಿಯಾಗುವ ಬೆಲೆ ಇಡೀ ದೇಶದ ರೇಷ್ಮೆ ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸುವ ತಾಕತ್ತು ಹೊಂದಿದೆ. ಮನೆಗಳಲ್ಲಿದೆ ಮಗ್ಗದ ಸದ್ದು, ಟಕ್ ಟಕ್ ಮ್ಯಾಜಿಕ್. ನೀವು ಶಿಡ್ಲಘಟ್ಟದ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ನುಗ್ಗಿ ನೋಡಿದ್ರೆ ಪ್ರತಿಯೊಂದು ಮನೆಯೂ ಒಂದು ಪುಟ್ಟ ಫ್ಯಾಕ್ಟರಿಯಂತೆ ಭಾಸವಾಗುತ್ತೆ. ಇಲ್ಲಿನ ಪ್ರತಿಯೊಂದು ಮನೆಯಿಂದಲೂ ಟಕ್ ಟಕ್ ಅನ್ನೋ ರೇಷ್ಮೆ ನೂಲು ತೆಗೆಯುವ ಯಂತ್ರಗಳ ಸದ್ದು ಕೇಳುತ್ತೆ. ಮನೆ ಮಂದಿಯೆಲ್ಲ ಕುಳಿತು ರೇಷ್ಮೆ ನೂಲು ಬಿಡಿಸೋ ಕಾಯಕದಲ್ಲಿ ತೊಡಗಿರ್ತಾರೆ. ಇಡೀ ದಿನ ಬಿಸಿ ನೀರಿನಲ್ಲಿ ಕೈ ಇಟ್ಟು ಆ ನೂಲನ್ನ ಬೇರ್ಪಡಿಸುವ ಇವರ ತಾಳ್ಮೆಗೆ ಒಂದು ಸಲಾಂ ಹೊಡಿಲೇಬೇಕು. ಇಲ್ಲಿ ತಯಾರಾಗೋ ಈ ಅತ್ಯುನ್ನತ ಗುಣಮಟ್ಟದ ರೇಷ್ಮೆ ನೂಲು ನೇರವಾಗಿ ಬನಾರಸ್, ಕಾಂಜೀವರಂ ಮತ್ತು ಧರ್ಮಾವರಂನಂತಹ ದೊಡ್ಡ ನಗರಗಳಿಗೆ ರವಾನೆಯಾಗುತ್ತೆ. ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಿ ಗ್ರ್ಯಾಂಡ್ ಆಗಿ ರೇಷ್ಮೆ ಸೀರೆಗಳ ಫ್ಯಾಷನ್ ಶೋ ನಡೆದ್ರೂ ಅದಕ್ಕೆ ಅಡಿಪಾಯ ಹಾಕಿಕೊಡೋದೇ ನಮ್ಮ ಈ ಶಿಡ್ಲಘಟ್ಟದ ಕಾರ್ಮಿಕರು. ದ್ರಾಕ್ಷಿ ತೋಟಗಳು ಮತ್ತು ನಾಟಿ ಊಟದ ಮಜಾ. ಬರೀ ರೇಷ್ಮೆ ಅಷ್ಟೇ ಅಲ್ಲ, ಶಿಡ್ಲಘಟ್ಟದ ಸುತ್ತಮುತ್ತ ನೀವು ಕಣ್ಣು ಹಾಯಿಸಿದಷ್ಟು ದೂರ ಹಚ್ಚ ಹಸಿರಿನ ದ್ರಾಕ್ಷಿ ತೋಟಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಇಲ್ಲಿನ ಕೆಂಪು ಮಣ್ಣಿನಲ್ಲಿ ಬೆಳೆಯೋ ಬೆಂಗಳೂರು ಬ್ಲೂ ಮತ್ತು ಸೊನಾಕ ದ್ರಾಕ್ಷಿಗಳು ಜಗತ್ ಪ್ರಸಿದ್ಧ. ಹೈವೇಲಿ ಹೋಗುವಾಗ ಈ ತೋಟಗಳ ಸೌಂದರ್ಯ ಸವಿಯೋದೇ ಒಂದು ಸಂಭ್ರಮ. ಇನ್ನು ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಲೋಕಲ್ ಹೋಟೆಲ್ಗಳಲ್ಲಿ ಸಿಗೋ ಬಿಸಿ ಬಿಸಿ ರಾಖಿ ಮುದ್ದೆ ಮತ್ತು ಘಮಘಮಿಸುವ ನಾಟಿ ಕೋಳಿ ಸಾರು ಟೇಸ್ಟ್ ಮಾಡದಿದ್ರೆ ನಿಮ್ಮ ಟ್ರಿಪ್ ವೇಸ್ಟ್. ಇಲ್ಲಿನ ಊಟದಲ್ಲಿರೋ ಆ ಅಪ್ಪಟ ಹಳ್ಳಿ ಸೊಗಡಿನ ಖಾರ ಮತ್ತು ರುಚಿ ನಿಮ್ಮ ನಾಲಿಗೆಗೆ ಅಂಟ್ಕೊಳ್ಳೋದು ಗ್ಯಾರಂಟಿ. ರಿಯಲ್ ಎಸ್ಟೇಟ್ ಮತ್ತು ಫ್ಯೂಚರ್ ಪ್ಲಾನ್. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಂಬಾ ಹತ್ರ ಇರೋದ್ರಿಂದ ಶಿಡ್ಲಘಟ್ಟ ಈಗ ಕೇವಲ ಹಳ್ಳಿಯಾಗಿ ಉಳಿದಿಲ್ಲ, ಇದು ಸಖತ್ ಫಾಸ್ಟ್ ಆಗಿ ಬೆಳೆಯುತ್ತಿರೋ ಸ್ಯಾಟಲೈಟ್ ಟೌನ್. IT ಸಿಟಿಯ ಗದ್ದಲ, ಮಾಲಿನ್ಯ ಬೇಡ ಅನ್ನೋರು ಇಲ್ಲಿ ಜಾಗ ತಗೊಂಡು ನೆಮ್ಮದಿಯ ಜೀವನ ಮಾಡೋಕೆ ಪ್ಲಾನ್ ಮಾಡಬಹುದು. ಕನೆಕ್ಟಿವಿಟಿ ವಿಷಯದಲ್ಲೂ ಶಿಡ್ಲಘಟ್ಟ ಈಗ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ರೈಲ್ವೆ ಹಾಗೂ 4 ಲೇನ್ ರಸ್ತೆಗಳ ಮೂಲಕ ಅದ್ಭುತವಾಗಿ ಸಂಪರ್ಕ ಹೊಂದಿದೆ. ಇಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಭವಿಷ್ಯದ ಬಂಗಾರದ ಮೇಲೆ ಹೂಡಿಕೆ ಮಾಡಿದಂತೆ. ಶಿಡ್ಲಘಟ್ಟ ಅನ್ನೋದು ಕೇವಲ ಒಂದು ತಾಲೂಕು ಕೇಂದ್ರವಲ್ಲ, ಅದೊಂದು ಅದ್ಭುತವಾದ ಅನುಭವ ಮತ್ತು ಕರ್ನಾಟಕದ ಹೆಮ್ಮೆ. ಇಲ್ಲಿ ರೇಷ್ಮೆಯ ನಯವೂ ಇದೆ, ಮಣ್ಣಿನ ರೈತರ ಗತ್ತು ಇದೆ ಮತ್ತು ಜಗತ್ತನ್ನೇ ಗೆಲ್ಲೋ ವ್ಯಾಪಾರದ ಲವಲವಿಕೆ ಇದೆ. ನೀವು ಅಪ್ಪಟ ಹಳ್ಳಿ ಸೊಗಡಿನ ಜೊತೆ ಬಿಸ್ನೆಸ್ ಜೋಶ್ ಮತ್ತು ಪ್ರಕೃತಿಯ ಶಾಂತಿ ನೋಡಬೇಕು ಅಂದ್ರೆ ಶಿಡ್ಲಘಟ್ಟಕ್ಕೆ ಒಮ್ಮೆ ವಿಸಿಟ್ ಹಾಕಲೇಬೇಕು. ಇದು ನಮ್ಮ ನಾಡಿನ ಅಸಲಿ ಸಂಪತ್ತು. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಶಿಡ್ಲಘಟ್ಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.